ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಸಬ್ಬಸಿಗೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ರೊಟ್ಟಿಯ ರೆಸಿಪಿಯನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ನಾವು ಯಾವಾಗಲೂ ಈ ಸೊಪ್ಪಿಂದ ಬಸ್ಸಾರು, ಪಲ್ಯ ಅಥವಾ ಸಾಂಬಾರು ಈ ಥರದ್ದೆಲ್ಲ ಅಡುಗೆಗಳನ್ನು ಮಾಡಿರ್ತೀವಿ. ಒಮ್ಮೆ ಈ ರೀತಿಯಾದ ರೊಟ್ಟಿಯನ್ನು ಮಾಡಿ ನೋಡಿ. ಆರೋಗ್ಯಕ್ಕೆ ಸಹ ಒಳ್ಳೆಯದು, ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡೋಕ್ಕೆ ಬೇಕಾದಂಥ ಪದಾರ್ಥಗಳು ಸ್ವಲ್ಪ ಅಕ್ಕಿ ಹಿಟ್ಟು. ನೀವು ಎಷ್ಟು ಜನಕ್ಕೆ ಮಾಡ್ಕೋತಾ ಇದ್ದೀರಾ ಆ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಳ್ರಿ. ಅದೇ ಪ್ರಮಾಣಕ್ಕೆ ಅನುಗುಣವಾಗಿ ಸೊಪ್ಪನ್ನು ಸಹ ಉಪಯೋಗಿಸ್ಕೊಳ್ಳಿ. ಸ್ವಲ್ಪ ಕ್ಯಾರೆಟು ಹಾಗೆ ಈರುಳ್ಳಿ. ನೀವು ಇದಕ್ಕೆ ಯಾವ ತರಕಾರಿ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟು, ಈರುಳ್ಳಿ, ಸಬ್ಬಸಿಗೆ ಸೊಪ್ಪನ್ನು ಮಾತ್ರ ಉಪಯೋಗಿಸಿದ್ದೀನಿ. ನಂತರ ಒಂದೇ ಒಂದು ಸ್ಪೂನು ರಸಂ ಪೌಡ್ರು ಅಥವಾ ಸಾಂಬಾರು ಪೌಡ್ರು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ಹೀಗೆ ಹಾಕೋದ್ರಿಂದ ಚಟ್ನಿ ಮಾಡದೇ ಇದ್ದರೂ ಸಹ ಹಾಗೆ ಸಹ ರೊಟ್ಟಿನ ತಿನ್ನಲಿಕ್ಕೆ ಟೇಸ್ಟ್ ಇರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಮ್ಮೆ ನೀರು ಹಾಕ್ದೇ ಹಾಗೇ ಕಲಿಸ್ಕೊಳ್ಳಿ. ಸಾರು ಸಾಂಬಾರಲ್ಲೆಲ್ಲ ಮಕ್ಕಳು ಸೊಪ್ಪನ್ನು ತಿನ್ನಲ್ಲ ಅಂದರೆ ಈ ರೀತಿಯಾಗಿ ಟೇಸ್ಟಿಯಾದ ರೊಟ್ಟಿಯನ್ನು ಮಾಡಿ ಮಕ್ಕಳಿಗೆ ಸಹ ಸೊಪ್ಪನ್ನು ತಿನ್ನಿಸ್ಬೋದು. ಈ ರೊಟ್ಟಿ ತುಂಬಾ ಟೇಸ್ಟಾಗಿರುತ್ತೆ. ಸಬ್ಬಸಿಗೆ ಸೊಪ್ಪು ಬಾಣಂತಿಯರಿಗೆ ತುಂಬಾ ಒಳ್ಳೆಯದು. ಇದನ್ನು ಆವಾಗವಾಗ ಪಲ್ಯ ಮಾಡಿ ಅಥವಾ ಸಾರು ಮಾಡಿ ಕೊಡೋದ್ರಿಂದ ಎದೆ ಹಾಲು ಸಹ ಚೆನ್ನಾಗಾಗುತ್ತೆ. ಈ ಸೊಪ್ಪನ್ನು ತಿನ್ನೋದ್ರಿಂದ ಮಲಬದ್ಧತೆಯನ್ನು ಕಡಿಮೆ ಮಾಡ್ಬೋದು. ಹಾಗೆಯೇ ಈ ಸೊಪ್ಪನ್ನು ಉಪಯೋಗಿಸೋದ್ರಿಂದ ನಮ್ಮ ಜೀರ್ಣಶಕ್ತಿ ಸಹ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಆರೋಗ್ಯಕರ ಗುಣಗಳಿರುವ ಈ ಸೊಪ್ಪನ್ನು ಆದಷ್ಟು 15 ದಿನಕ್ಕೊಮ್ಮೆ ಈ ರೀತಿಯಾಗಿ ಉಪಯೋಗಿಸೋದು ಒಳ್ಳೆಯದು. ನಂತರ ಹಿಟ್ಟನ್ನು ರೆಡಿ ಮಾಡಿಕೊಂಡು ಒಂದು ಬಟರ್ ಪೇಪರು ಅಥವಾ ನೀವು ಯಾವುದನ್ನು ರೊಟ್ಟಿ ತಟ್ಟಲಿಕ್ಕೆ ಇಟ್ಕೊಂಡಿರ್ತೀರೋ ಆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಮೀಡಿಯಮ್ ಸೈಜ್ನಷ್ಟು ಹಿಟ್ಟನ್ನು ತೆಗೆದುಕೊಂಡು ಚೆನ್ನಾಗಿ ರೌಂಡಾಗಿ ತಟ್ಕೊಳ್ಳಿ. ಆದಷ್ಟು ಸ್ವಲ್ಪ ಕಡಿಮೆ ಎಣ್ಣೆನೇ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದು ಆರೋಗ್ಯಕ್ಕೆ ಸಹ ಒಳ್ಳೆಯದು. ಈ ರೊಟ್ಟಿ ಜೊತೆಗೆ ನೀವು ಯಾವುದಾದ್ರು ಚಟ್ನಿನ ಸರ್ವ್ ಮಾಡ್ಬೋದು. ನೀವು ಸಹ ಈ ರೆಸಿಪಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಆದಷ್ಟು ತೆಳುವಾಗಿಯೇ ರೊಟ್ಟಿನ ತಟ್ಕೊಳ್ಳಿ. ನಂತರ ಒಂದು ಕಬ್ಬಿಣದ ಹಂಚಿನ ಮೇಲೆ ಹಾಕಿ ಅದನ್ನು ಎರಡೂ ಭಾಗ ಸಹ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಆಲ್ರೆಡಿ ಹಿಟ್ಟಿಗೆ ಎಣ್ಣೆ ಹಾಕಿ ತಟ್ಟಿರೋದ್ರಿಂದ ಮತ್ತೆ ಮೇಲೆ ಎಣ್ಣೆ ಹಾಕಿಲ್ಲ. ಬೇಕು ಅನ್ನೋರು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು. ಎರಡೂ ಭಾಗ ಚೆನ್ನಾಗಿ ಬೇಯಿಸಿದ ಮೇಲೆ ನಿಮಗಿಷ್ಟ ಆಗೋ ಅಂಥ ಚಟ್ನಿ ಜೊತೆಗೆ ಅಥವಾ ಪಲ್ಯದ ಜೊತೆಗೆ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಇದರಲ್ಲಿ ನಾವು ಸಾರಿನ ಪುಡಿ ಉಪಯೋಗಿಸೋದ್ರಿಂದ ಚಟ್ನಿ ಅಥವಾ ಪಲ್ಯ ಏನೂ ಮಾಡದೇ ಇದ್ದರೂ ಸಹ ಹಾಗೆ ತಿನ್ಬೋದು, ಟೇಸ್ಟಾಗಿರುತ್ತೆ. ಈಗ ರುಚಿ ರುಚಿಯಾದ ಸಬ್ಬಸಿಗೆ ಸೊಪ್ಪಿನ ರೊಟ್ಟಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.